ನಮಸ್ಕಾರ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ವನಿತಾ. ಹೊಳೆಹೊನ್ನೂರು ಗ್ರಾಮದಲ್ಲಿ ಕಳೆದ 1.5 ತಿಂಗಳಿಂದ ನಿರಂತರ ಜ್ಯೋತಿ ಯೋಜನೆ ವಿದ್ಯುತ್ ಸರಬರಾಜು ಸಮರ್ಪಕವಾಗಿ ಆಗುತ್ತಿಲ್ಲ ಎಂದು ಆರೋಪಿಸಿ ರೈತರಿಂದ ಪ್ರತಿಭಟನೆ ನಡೆಯಿತು. ಜೆಇ ಹರೀಶ್ ನಾಯಕ್ ವಿರುದ್ಧ ರೋಸ್ ತೋರ್ಪಡಿಸಿ ಸಮೀಪದ ಆನ್ವೇರಿಯಾ ಮೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದರು. ರೈತರು ದೂರಿನ ಲಿಂಕ್ ಲೈನ್ ಯೋಜನೆಯಡಿ ಕರೆಂಟ್ ಕಂಬಗಳನ್ನು ಹಾಕುವ ನೆಪವೊಡ್ಡಿ ಬೆಳಿಗ್ಗೆ 10 ರಿಂದ ರಾತ್ರಿ 10 ಗಂಟೆಯವರೆಗೆ ವಿದ್ಯುತ್ ವಿತರಿಸಲಾಗುತ್ತಿಲ್ಲವೆಂದು ಆರೋಪಿಸಿದರು. ಇದರ ಪರಿಣಾಮವಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹತ್ತಿರವಾಗಿದ್ದು ಓದು ಬರವಣಿಗೆ ಸಮಸ್ಯೆ ಆಗುತ್ತಿದೆ. ಕೃಷಿ ಚಟುವಟಿಕೆಗಳಿಗೆ ನೀರಿನ ವ್ಯವಸ್ಥೆ ಅಗತ್ಯ, ಆದರೆ ವಿದ್ಯುತ್ ಇಲ್ಲದೆ ಸಾಕಷ್ಟು ತೊಂದರೆಯಾಗುತ್ತಿದೆ. ದೇವರಾಜ್ ರೈತರು ಸೈದರಕಲ್ಲಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ವಿತರಣಾ ಕೇಂದ್ರ ಸ್ಥಾಪನೆಗಾಗಿ 2 ಎಕರೆ ಭೂಮಿ ನೀಡಿದ್ದರು. ಆದರೆ ಸುಮಾರು ವರ್ಷಗಳಾದರೂ ಯಾವುದೇ ಪ್ರಗತಿ ಇಲ್ಲ. ಕೇಂದ್ರ ಸ್ಥಾಪನೆ ಸಾಧ್ಯವಾಗದಿದ್ದರೆ ಜಮೀನು ಹಿಂತಿರುಗಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಭದ್ರಾವತಿ ತಾಲೂಕಿನ ಕೊನೆಯ ಗ್ರಾಮವಾಗಿರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ಕೂಡ ತೀವ್ರವಾಗಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ತಿಸುತ್ತಿರುವಂತೆ ವಿದ್ಯುತ್ ಇಲ್ಲದೆ ನೀರು ಸರಬರಾಜು ಸಾಧ್ಯವಿಲ್ಲ. ಹಳೆಯ ಕಂಬಗಳನ್ನು ವೈರ್ ಕಟ್ ಆಗಿರುವ ಫೋಟೋಗಳನ್ನು ಮಾತ್ರ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕಳಿಸಿ ಗ್ರಾಮಸ್ಥರಿಗೆ ಕರೆಂಟ್ ಕಡಿತ ಒತ್ತಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ರೈತರು ಜೆಇ ಹರೀಶ್, ನಾಗರಾಜಪ್ಪ, ಹನುಮಂತಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಪ್ರತಿಭಟನೆ ಮೆಸ್ಕಾಂ ವಿರುದ್ಧ ರೈತರ ಕೋಪ ಮತ್ತು ಲೋಪ ನಿವಾರಣೆಗೆ ಆಗ್ರಹದ ಸಂಕೇತವಾಗಿದೆ.